ನಾನು 2 ಡೇಸ್ 3 ಡೇಸ್ ನೋಟಿಸ್ ಕೊಟ್ಟಿದ್ದೀನಿ, ಬರಲಿಲ್ಲ ಅಂದರೆ ಅದು ಐಟಮ್ ಸೀಸ್ ಮಾಡ್ತೀನಿ. ನಾನು 2 ಡೇಸ್ 3 ಡೇಸ್ ನೋಟಿಸ್ ಕೊಟ್ಟಿದ್ದೀನಿ, ಬರಲಿಲ್ಲ ಅಂದರೆ ಅದು ಐಟಮ್ ಸೀಸ್ ಮಾಡ್ತೀನಿ. ನಾನು 2 ಡೇಸ್ 3 ಡೇಸ್ ನೋಟಿಸ್ ಕೊಟ್ಟಿದ್ದೀನಿ, ಬರಲಿಲ್ಲ ಅಂದರೆ ಅದು ಐಟಮ್ ಸೀಸ್ ಮಾಡ್ತೀನಿ. ನಮಸ್ತೆ. ಈಗ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಸೊಂಡೆಗುಪ್ಪ ಮುಖ್ಯ ರಸ್ತೆಯ ಪಕ್ಕದ ಒಂದು ಖಾಲಿ ನಿವೇಶನ ಇದೆ. ಖಾಲಿ ನಿವೇಶನದಲ್ಲಿ ಬೃಹತ್ತಾಕಾರದ ಕಬ್ಬಿಣದ ಇದನ್ನು ಹಾಕಿ ಅಲ್ಲಿ ವೆಲ್ಡಿಂಗ್ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೂ ಸಹ ಅವರಿಗೆ ಗೊತ್ತಾಗಿಲ್ಲ ಇದೇನಕ್ಕೋಸ್ಕರವಾಗಿ ಅಂತ. ನಮ್ಮ ನಗರಸಭೆಯಿಂದಲೂ ಸಹ ಕೆಲಸ ಮಾಡೋದಕ್ಕೇನು ಅನುಮತಿಯನ್ನು ತೊಗೊಂಡಿಲ್ಲ ಅವರು. ನಮ್ಮ ಆಫೀಸಿಗೆ ಕನ್ಸರ್ನ್ ಸಂಬಂಧಪಟ್ಟಂತಹ ಸ್ವತ್ತಿನ ಮಾಲೀಕರಾಗಲಿ, ಅಲ್ಲಿ ಆ ಕಬ್ಬಿಣ ಐಟಮ್ಗಳು ಹಾಕಿದಾರಲ್ಲ ಅವರಾಗಲಿ ನಮ್ಮನ್ನು ಬಂದು ಭೇಟಿ ಮಾಡಿ ಇಂಥ ಪರ್ಪಸ್ಸಿಗೆ ನಾವು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಗೆ ಅವರು ಪರ್ಮಿಷನ್ ಕೇಳಿಲ್ಲ. ಅಲ್ಲಿ ಸಾರ್ವಜನಿಕರಿಂದ ದೂರು ಬಂದಿತ್ತು. ಅದು ರಸ್ತೆಯ ಇಕ್ಕೆಲಗಳಲ್ಲಿದೆ, ಅದು ಪ್ರಮುಖವಾಗಿ ಕಾಣಿಸೋದಿಲ್ಲ. ನಮ್ಮ ಸಿಬ್ಬಂದಿಗಳು ಸಹ ಕಾಣಿಸೋದಿಲ್ಲ. ಅದು ನೆನ್ನೆನೇ ನನಗೆ ಸಂಡೇ ಇತ್ತು, ನೆನ್ನೆನೇ ಸಹ ಅದು ನನಗೆ ಗಮನಕ್ಕೆ ಬಂತು. ನಾನು 5 ಗಂಟೆಗೆ ಬಂದು ಅಲ್ಲಿ ಪಬ್ಲಿಕ್ ಹತ್ರ ಎಲ್ಲ ಮಾತಾಡಿ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ದಾಗಿದೆ. ಈಗ ನೆನ್ನೆ ನಾನು ಆಲ್ರೆಡಿ ಬಂದು ನೋಡಿದ್ದಾದಮೇಲೆ ಇವತ್ತು ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಅವರಿಗೆ. ಅದು ಸಂಬಂಧಪಟ್ಟಂಥವ್ರಿಗೆ ಈ ಕೂಡಲೇ ಅವರಿಗೆ ಅದನ್ನು ಅಲ್ಲಿಂದ ತೆಗಿಬೇಕು ಅಂತ ಅಂದ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇದುವರೆಗೂ ಸಹ ನಮ್ಮ ಕಚೇರಿಗೆ ಅವರು ಯಾವುದೇ ರೀತಿಯಾದಂಥ ಪರ್ಮಿಷನ್ಗೆ ಬಂದಿಲ್ಲ. 100 ಅಡಿ ಎತ್ತರದ್ದಿರೋದ್ರಿಂದ, ಆಮೇಲೆ ಅದು ಒಂದು ಏನು ರಾಷ್ಟ್ರೀಯ ಹೆದ್ದಾರಿಗೆ ಹತ್ರ ಅಟ್ಯಾಚ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಏನಾದರೂ ತುಂಬ ಅಗಲಕ್ಕೆ ಹಾಕಿದ್ರೆ, ಅದು ಅಗಲ ವಿಸ್ತೀರ್ಣ ಅತಿಯಾಗಿ ಮೀರಿ ಹಾಕಿದ್ರೆ ಗಾಳಿ ಬೀಸಿದಾಗ ಆ ಗಾಳಿ ಬೀಸೋ ಪವರ್ಗೆ ಅದೇನಾದರೂ ಉಲ್ಟಿ ನಮ್ಮ ಮನೆ ಮೇಲೆ ಬಿದ್ದುಬಿಟ್ರೆ ಜೀವಹಾನಿಗಳಾಗಂತಹ ಮುನ್ಸೂಚನೆಗಳಿದೆ. ಸೊ ಆ ಹಿನ್ನೆಲೆಯಿಂದ ನಾವು ಅದಕ್ಕೆ ಪರ್ಮಿಷನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಆದ್ರೂ ಸಹ ವಿಷಯ ಗೊತ್ತಾಗಿದ ತಕ್ಷಣ ಅವ್ರಿಗೆ ಇವತ್ತೇ ನೋಟಿಸ್ ಇಶ್ಯೂ ಮಾಡಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ. ನೆನ್ನೆ ನಮ್ಮ ಗಮನಕ್ಕೆ ಬಂತು, ಇವತ್ತು ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇಂಥ ಪ್ರಕರಣಗಳನ್ನು ನಮ್ಮ ಹತ್ರ ಪರ್ಮಿಷನ್ ತೊಗೊಳ್ಳದೆ ಸಾರ್ವಜನಿಕರ ಜೀವಗಳಿಗೆ ಹಾನಿ ಉಂಟಾಗೋ ರೀತಿಯಲ್ಲಿ ಯಾವುದೇ ಚಟುವಟಿಕೆಗಳು ಮಾಡ್ತಿದ್ರು ನಾವು ಅದಕ್ಕೆ ಖಂಡಿತವಾಗಿ ಯಾವುದೇ ರೀತಿಯ ಸಪೋರ್ಟ್ ಮಾಡೋದಿಲ್ಲ. ಇದುವರೆಗೂ ಇಂತಹ ಬೋರ್ಡ್ಗಳಿಗೆ ಅರ್ಶಿನಗುಂಟೆ ಗ್ರಾಮ ಪಂಚಾಯತಿ ಇದ್ದಾಗ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ, ಬಟ್ ನಮ್ಮಿಂದ ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಅದನ್ನು ನಾನು ಒಬ್ರಿಗೆ ಆಲ್ರೆಡಿ ಕೇಳಿದ್ದೆ, ಅವ್ರದ್ದು ಇನ್ನೂ ನಮಗೆ ಟೈಮ್ ಇದೆ ಅಂತಲೂ ಹೇಳಿದ್ದಾರೆ. ಅದನ್ನು ನಾನು ಮತ್ತೆ ಅವ್ರ ಆಫೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಅದನ್ನು ನಾನು ಕ್ರಾಸ್ ಚೆಕ್ ಮಾಡಿಬಿಟ್ಟು ಅದು ಕೊಟ್ಟಿದ್ರೆ ಅಲ್ಲಿ ಇರ್ತಕ್ಕಂಥದ್ದು ಕಮ್ಮಿ ಎತ್ತರ ಇದೆ, ಇವರು 100 ಅಡಿ ಎತ್ತರದ ಹಾಕೊಂಡಿದ್ದಾರೆ. ಸೊ ಅದು ತುಂಬ ಅವೈಜ್ಞಾನಿಕವಾಗಿದೆ, ಇದಕ್ಕೊಂದು ಕೊಡೋದಿಲ್ಲ. ನಾವು ಅದಕ್ಕೆ ಕೊಡೋದು ಅಂತಂದರೆ ಒಂದು 50 ಅಡಿಯಿಂದ ಒಳಗಡೆ ಇದ್ದರೆ, ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರತಕ್ಕಂಥ ಪ್ರದೇಶ ಆಗಿದ್ದರೆ, ಆ ಸ್ವತ್ತಿನ ಮಾಲೀಕರು ತುಂಬ ಏನೇನು ಹೆಚ್ಚು ಕಮ್ಮಿ ಆದರೆ ಸಾರ್ವಜನಿಕರಿಗೆ ಅದಕ್ಕೆ ನಾವೇ ಜವಾಬ್ದಾರಾಗಿರ್ತಾರೆ ಅಂತ ನಮಗೆ ಬರ್ಕೊಟ್ರೆ ನಮ್ಮ ನಿಯಮಾನುಸಾರ ನಾವು ಕೊಡೋದಕ್ಕೆ ಅದಕ್ಕೆ ಅವಕಾಶ ಇದೆ. ಖಂಡಿತ ಅದನ್ನಲ್ಲಿ ಯಾವುದೇ ರೀತಿಯಾದ ಸ್ಟ್ರಕ್ಚರು ಮತ್ತೊಂದು ಮಾಡೋದಕ್ಕೆ ಬಿಡೋದಿಲ್ಲ ನಾವು. ನಾನು 2 ಡೇಸ್ 3 ಡೇಸ್ ನೋಟಿಸ್ ಕೊಟ್ಟಿದ್ದೀನಿ, ಬರಲಿಲ್ಲ ಅಂದರೆ ಅದು ಐಟಮ್ ಸೀಸ್ ಮಾಡ್ತೀನಿ ನಾನು.